ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರು. ಆತ್ಮೀಯರೇ, ನಮ್ಮ ಪ್ರಜ್ವಲ್ ರೇವಣ್ಣ ಜೈಲಲ್ಲಿದ್ದರೂ ಅದೇ ಹಾಡು, ಅದೇ ರಾಗ, ಅದೇ ಕತೆ ಬದಲಾಗ್ತಾ ಇಲ್ವಾ? ಶಿಕ್ಷೆ ಅನುಭವಿಸ್ತಾ ಇದ್ರು ಅನ್ನುವಂಥ ಪ್ರಶ್ನೆ ಇವತ್ತು ಬಂದು ನಿಂತ್ಬಿಟ್ಟದ. ಅವ್ರ ಮೊಬೈಲ್ ಸಿಕ್ಕದ, ಮೊಬೈಲನ್ನು ಹುಡುಕ್ತಾ ಇದ್ದಾರೆ. ಜೊತೆಗೆ ಇನ್ನೊಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ವಿಚಾರಾಧೀನ ಕೈದಿ ಪ್ರತಾಪ್ ರಾಯ್ ಅವ್ರ ವಿರುದ್ಧ ಮತ್ತು ಈ ನಮ್ಮ ಪ್ರಜ್ವಲ್ರವ್ರ ವಿರುದ್ಧ FIR ದಾಖಲಾಗಿದೆ. ಮೊಬೈಲ್ ಸಿಕ್ಕಿದ್ದು, ಇನ್ನುಳಿದು ವಸ್ತುಗಳು ಸಿಕ್ಕಿದ್ದಲ್ಲ, ಇವರೆಲ್ಲ ಈಗ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವತಃ ನಮ್ಮ ಗೃಹ ಮಂತ್ರಿ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ಇಲ್ಲ ನಮಗೆ ಸಂಶಯ ಬಂತು, ಅಲ್ಲಿ ಏನೋ ಕೆಲಸಗಳು ನಡೀತಾ ಇದ್ದಾವೆ, ಜೈಲಿನಲ್ಲಿ ಮೊಬೈಲನ್ನು ಉಪಯೋಗ ಮಾಡೋ ಹೋಗಿಲ್ಲ. ಅದಕ್ಕಾಗಿ ಒಂದಿಷ್ಟು ವಿಚಾರಾಧೀನ ಕೈದಿಗಳಲ್ಲಿ, ಅದರ ವಿಶೇಷವಾಗಿ ಬ್ಯಾರಕ್ಗಳಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಂಥ ಸ್ಥಳದಿಂದ ಈಗ ಜನರಿಗೆ ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನೂ ಇರಲಿ, ಅದು ಏನಾಗ್ತದೆ ಪ್ರೊಸೀಜರ್ ಅನ್ನೋದು ನಡೀಲಿ. ಯಾರಿದ್ದು ಅಷ್ಟೇ. ಇವತ್ತು ಪ್ರಧಾನಿಯವ್ರ ಮಗ ಇರ್ಬೋದು, ನನ್ನಂಥ ಸಾಮಾನ್ಯ ಮನುಷ್ಯನ ಇರ್ಬೋದು, ಇನ್ನೊಬ್ಬ ಇರ್ಬೋದು. ತಪ್ಪು ಯಾರೇ ಮಾಡಿದ್ರು ತಪ್ಪ ಅನ್ನುವಂಥ ಮಾತು. ಈ ದಿಸೆಯಲ್ಲೇ ಈಗ ನಮ್ಮ ಪ್ರಜ್ವಲ್ ಈಗಾಗಲೇ ಸಾಕಷ್ಟು ಅಂದ್ರೆ ಆರೋಪ ಇದ್ದಾವೆ, ಆರೋಪ ಪೂರ್ಣವಾಗಿದ್ದಾವೆ, ಶಿಕ್ಷಣವಾಗಿದೆ. ಈ ಸಂದರ್ಭದಲ್ಲಿ ಅವರು ಒಳ್ಳೆಯ ಒಂದು ನಡತೆಯನ್ನು ಬೆಳೆಸ್ಕೊಂಡು ಒಳ್ಳೆಯ ರಿಪೋರ್ಟನ್ನು ತೆಗೆದುಕೊಂಡು ಹೊರಗೆ ಬರುವಂಥ ಪ್ರಯತ್ನ ಮಾಡಬೇಕಾಯ್ತು, ಏನೋ ಪ್ರಯತ್ನ ಮಾಡಬೇಕಾಯ್ತು. ಆದರೆ ಅದು ಆಗ್ತಾನೆ ಇಲ್ಲ. ತಪ್ಪಿನಿಂದ ಮತ್ತೆ ತಪ್ಪು ಮಾಡೋದು ಜಾರ್ತಾನೆ ಹೋಗೋದ್ರಿಂದ ಇವತ್ತು ಮತ್ತೊಂದು FIR ಅದ. ಹಾಗೆ ಈಗ ಅದರ ಎನ್ಕ್ವೈರಿ ನಡೀತಾ ಇದೆ, ಯಾರು ಯಾವಾಗ ಬಂತು ಏನು. ಮತ್ತು ಇನ್ನೂ ಅದರಲ್ಲಿ ಕೆಲವೊಂದಿಷ್ಟು ವರದಿಗಳ ಪ್ರಕಾರ ಅಶ್ಲೀಲ ಫೋಟೋಗಳು, ವಿಡಿಯೋಗಳು ಅವ್ರ ಮೊಬೈಲಲ್ಲಿ ಇದ್ವು ಅನ್ನುವಂಥ ಒಂದು ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಇದೇ ಒಂದು ಕಾರಣಕ್ಕಾಗಿ, ಅಶ್ಲೀಲತೆಯ ಕಾರಣಕ್ಕಾಗಿ ಇವತ್ತು ಅವರು ಜೈಲಿನ ಸುಖವನ್ನು ಅನುಭವಿಸ್ತಾ ಇದ್ದಾರೆ, ನೋವನ್ನು ಅನುಭವಿಸ್ತಾ ಇದ್ದಾರೆ. ಸ್ವತಃ ಅವ್ರ ಅಜ್ಜಿ ತೀರ್ಕೊಂಡಾಗ ಬರಲಾರಂಥ ಪರಿಸ್ಥಿತಿ ಬಂದು ನಿಂತಿದ್ದಾರೆ. ಆದರೂ ಇದು ಎಷ್ಟಪ್ಪ ಕಠೋರ ಈ ಮನೋಸ್ಥಿತಿ, ಇದನ್ನು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ಏನು ಅಂತ. ಯಾಕಂದ್ರೆ ನಿಜವಾಗಿದು ಇವತ್ತು ಅವ್ರಿಗೆ ಬಿದ್ದಿದ್ದು ಮಾನಸಿಕ ಹೊಡೆತನಪ್ಪ ಅಂತಂದ್ರೆ ಇಷ್ಟರೊಳಗೆ ಭಾಳಷ್ಟು ಬದಲಾವಣೆ ಆಗಬೇಕಾಗಿತ್ತು ಅವರಲ್ಲೇ. ಆದರೆ ಒಂದು ಇಂಚು ಬದಲಾಗಿಲ್ಲ ಏನು ಅಂತೀವಲ್ಲ. ಗೊತ್ತದ ಅವ್ರಿಗೆ. ತಿಳುವಳಿಕೆದಾರಲ್ಲ, ಒಬ್ಬ MP ಇದ್ದರು, ಮಾಜಿ MP, ಸ್ವತಃ ಮನೆಯಲ್ಲಿ ಪ್ರಧಾನಿ, ಮುಖ್ಯಮಂತ್ರಿ, ಅನೇಕ ಪೋರ್ಟ್ಫೋಲಿಯೋಗಳನ್ನು ಪಡೆದಂಥವರು ಲೀಡರ್ಗಳಲ್ಲಿದ್ದಾರೆ. ಸ್ವತಃ ಅಪ್ಪರು ದೊಡ್ಡ ಲೀಡರು ಅವರು. ಇದೆಲ್ಲ ಆಗಬೇಕಾಗಿತ್ತ? ಇಷ್ಟೆಲ್ಲ ಶಿಕ್ಷೆ ಆದಮೇಲೆ ಸಹಿತ ಮತ್ತೊಂದು FIR ಹಿಡಿಯುವಂಥ ಅವಶ್ಯಕತೆ ಇತ್ತಾ ಅಂತೇಳಿ. ಅವಶ್ಯಕತೆ ಇತ್ತು, ಅದು ಮತ್ತು ತಪ್ಪು ಮಾಡಿದರೆ ಅವಶ್ಯಕತೆ ಅದ. ಯಾಕಂದ್ರೆ ದೊಡ್ಡವ್ರ ಮಕ್ಕಳಿಗೊಂದು, ಸಣ್ಣವ್ರ ಮಕ್ಕಳಿಗೊಂದು, ಇನ್ನೊಬ್ರಿಗೆ ಸಾಮಾನ್ಯರಿಗೊಂದು ಅನ್ನೋಂಥದ್ದು ಆಗಬಾರ್ದು. ಅದು ಖರೀನ ಒಳ್ಳೆಯದು ಕೆಲಸನ. ಅವರನ್ನು ಜೈಲಿನಲ್ಲಿ ಹಿಡಿದಿದ್ದು ತಪ್ಪಂತಲ್ಲ. ಆದರೆ ಇವ್ರು ಯಾಕೆ ಬದಲಾಗ್ತಾ ಇಲ್ಲ ಅನ್ನೋದು ಒಂದು ಈ ದೊಡ್ಡ ಪ್ರಶ್ನೆ. ಈ ನಮ್ಮ ವ್ಯವಸ್ಥೆಯಲ್ಲಿ ಹಂಗದನ. ಯಾಕಂದ್ರೆ ಈಗ ನಮಗೆ ಹಿಂದೆ ನಾವು ಚರ್ಚೆ ಮಾಡಿದ್ದೆವು, ಕಾಮ ಕ್ರೋಧ ಮದಮತ್ಸರಾದಿಗಳ ಬಗ್ಗೆ ಮಾತಾಡ್ತಾ ಇವು ಮೂಲ ಪ್ರವೃತ್ತಿಗಳು ಇವು ಬದಲಾಗಲಾರದಂಥವು, ಭಾಳ ಸ್ಟ್ರಾಂಗ್ ಇರ್ತಾವೆ ಮನುಷ್ಯನಲ್ಲೇ ಅಂತೇಳಿ. ಈ ಇನ್ಸ್ಟಿಂಕ್ಟ್ ಮೂಲ ಪ್ರವೃತ್ತಿಗಳು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ಏನು ಅನ್ನುವಂಥದ್ದು. ಯಾಕಂದ್ರೆ ಇವತ್ತು ಬದಲಾಗಬೇಕಾಯ್ತವು. ಶಿಕ್ಷಣವಾಗ್ಯದ, ಎಲ್ಲನೂ ಆಗ್ಯದ, ಅನುಭವಿಸ್ತಾ ಇದ್ದಾರೆ. ಪ್ರಜ್ವಲ್ರು ಜೀವನದಲ್ಲಿ ಅನುಭವಿಸ್ತಾರೆ, ಅದೇ ಕಠಿಣ ಅನುಭವಿಸ್ತಾ ಇದ್ದಾರೆ. ಈಗ ನೋಡ್ರಿ, ಬ್ಯಾರಕ್ನ ಮತ್ತು ಸಾಮಾನ್ಯ ಕೈದ ಮಟ್ಟಕ್ಕೆ ತಂದು ನಿಲ್ಲಿಸ್ತಾ ಇದ್ದಾರೆ ಅವ್ರನ್ನ. ಅದಕ್ಕಾಗಿ ಇವೆಲ್ಲ ಬೇಕಾಗಿತ್ತು ನಮ್ಮ ಪ್ರಜ್ವಲ್ ಅವರಿಗೆ. ತಿಳುವಳಿಕೆ ಇದ್ದವ್ರು ಇವರು. ಹೌದು ಬಿಡಪ್ಪ, ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ, ಮತ್ತೇನೂ ಇಲ್ಲ ಅಂದ್ರೆ ನಾವು ಹೇಳ್ಬೋದು, ಏನು ಬಿಡಪ್ಪ ಏನೋ ಆಗಿರ್ಬೋದು ಅಂತೇಳಿ. ಬಟ್ ಎಲ್ಲ ತಿಳುವಳಿಕೆ ಇದ್ದಂಥವ್ರು. ಒಬ್ಬ MP ಇದ್ದವ್ರು, ಮೆಂಬರ್ ಆಫ್ ಪಾರ್ಲಿಮೆಂಟ್, ಅದನ್ನು ಕಳ್ಕೊಂಡಿದ್ದಾರೆ ಇದೇ ಒಂದು ಕಾರಣಕ್ಕಾಗಿ. ಈಗ ಮತ್ತೆ ಅಂಥದ ಕಾರಣಕ್ಕಾಗಿ ಮತ್ತಷ್ಟು ಶಿಕ್ಷಣ ಅನುಭವಿಸುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಈ ಒಂದು ವಿಷಯದಲ್ಲೇ ಏನಪ್ಪ ಅಂತಂದ್ರೆ, ನಮ್ಮ ಪ್ರಧಾನಿಯವ್ರ ಮೊಮ್ಮಗ ಮಾಡಿದ ತಪ್ಪನ. ಯಾಕಂದ್ರೆ ಈ ರೀತಿ ಯಾರು ಮಾಡ್ತಾರಪ್ಪ ಅಂದ್ರೆ ತಿಳುವಳಿಕೆ ಇಲ್ಲದಂಥವ್ರು, ಮತ್ತೇನು ಅಂತೇಳಿ. ಇಲ್ಲಿ ತಿಳುವಳಿಕೆನೂ ಅದ, ಎಲ್ಲನೂ ಅದ. ತಪ್ಪು ಮೇಲೆ ತಪ್ಪು ಮಾಡೋದನ್ನು ಮತ್ತು ಅಪರಾಧ ಮಾಡೋ ಎಲ್ಲ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿದ್ದಾವೆ. ಅದಕ್ಕೆ ಇವಾಗ ಮನಃಪರಿವರ್ತನೆ ಆಗ್ತದನ ಅನ್ನುವಂಥ ದೊಡ್ಡ ಪ್ರಶ್ನೆ ಇವತ್ತದ. ಯಾಕಂತಂದ್ರೆ ಇಲ್ಲೆಲ್ಲ ಈಗ ನಡೆಯೋದಕ್ಕೆ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಾರೆ, ಪರಪ್ಪನಾಗ್ರಹ ಕೇಂದ್ರ ಕಾರಾಗೃಹಕ್ಕೆ ಇತ್ತೀಚೆಗೆ ಭೇಟಿ ನೀಡಿದ್ದ ವೇಳೆ ಲೋಪಗಳು ಕಂಡು ಬಂದಿದ್ದವು. ಅನಿರೀಕ್ಷಿತ ದಾಳಿ ನಡೆಸಿ ತಪಾಸಣೆ ನಡೆಸುವಂತೆ ನಾನೇ ಸೂಚಿಸಿದ್ದೆ. ಇಲ್ಲೇನೋ ಗದ್ದಲ ಕತ್ತಿದ್ದನ್ನು ಗೊತ್ತಾಗೇನು ನಾನು ಏನು ಮಾಡಿನಪ್ಪ ಅಂದ್ರೆ, ಏಕಾಏಕಿ ನೀವು ಅಟ್ಯಾಕ್ ಮಾಡಿರಿ. ಯಾಕಂತಂದ್ರೆ
ಅಂದಾಗ ಅವ್ರು ಏನು ಯಾರು ಎಂಥದ್ದು ಮಾಡ್ಲಿಕ್ಕೆ ಗೊತ್ತಾಗ್ತದೆ ಅಂತ ನಾನು ಹೇಳ್ತೀನಿ ಅಂತೇಳಿ ಸ್ವತಃ ಪ್ರಿಯಾಂಕಾ ಖರ್ಗೆ ಅವರು ಈ ಸಂದರ್ಭ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಈ ನಮ್ಮ ಪ್ರಜ್ವಲ್ ರೇವಣ್ಣ ಇವರ ಪ್ರವೃತ್ತಿ ಮುಂದಿನ ದಿನಗಳಲ್ಲಿ ಬದಲಾಗ್ತಾರೆ ಅನ್ನೋದು ಅಥವಾ ಬದಲಾಗ್ತಾರೆ ಅನ್ನೋದು ಇದನ್ನು ಈ ಡೆವಲಪ್ಮೆಂಟ್ ನೋಡಿದರೆ ಖುಷಿ ಆಗ್ತಾಯಿದೆ, ಸುಳ್ಳಾಗ್ತಾಯಿದೆ ಅಂತ. ಯಾಕೆ ಕಾರಣ ಇಷ್ಟ ಈಗ ಹೇಳಿದ ನಿಮಗೆ ಮೂಲ ಪ್ರವೃತ್ತಿಗಳು ಅಷ್ಟು ಸುಲಭವಾಗಿ ಬದಲಾಗೋದಿಲ್ಲ ಅಂತೇಳಿ ನೋಡ್ರಿ. ಅದನ್ನು ನೋಡಿದ ಪ್ರಜ್ವಲರಲ್ಲೇ ಸಾಕಷ್ಟು ಆರೋಪಗಳು ಬಂದು ಏನೆಲ್ಲ ಬಂದು ಇದೇ ಒಂದು ಕಾರಣಕ್ಕೆ ಇಂಥ ಒಂದು ಕಾರಣಕ್ಕೆ ಇನ್ನೂ ಆದರೂ ಬಿಟ್ಟಿಲ್ಲ. ಅದನ್ನು ಮೊಬೈಲ್ ನೋಡುವಂಥದ್ದಾಗಿರ್ಬೋದು, ನೀಲಿ ಫಿಲ್ಮ್ಗಳು ನೋಡೋದಾಗಿರ್ಬೋದು, ಮತ್ತೇನಾಗಿರ್ಬೋದು, ಇವು ಒಬ್ಬ ವ್ಯಕ್ತಿಗೆ ಶೋಭಿತಿರುವಂಥವಲ್ಲ. ಮತ್ತು ಆಲ್ರೆಡಿ ಈಗ ನಾವು ಏನಪ್ಪ ಅಂದ್ರೆ ವಿಚಾರ ಆಗಿದ ಪ್ರಕಾರ ಈ ಪ್ರಜ್ವಲ್ ಸಿಕ್ಕಂಥ ಶಿಕ್ಷೆಯಿಂದಾಗಿ ಅವ್ರು ಭಾಳಷ್ಟು ಪರಿವರ್ತನೆ ಆಗಬೇಕಾಗಿತ್ತು, ಆಗಿಲ್ಲ. ಇವತ್ತು ಅದ ಪ್ರಶ್ನೆ ಯಾಕೆ ಆಗಿಲ್ಲ ಅಥವಾ ಜೈಲು ಪರಿವರ್ತನೆ ಮಾಡಲಿಲ್ಲ, ಅವರನ್ನು ಕೊಟ್ಟಂಥ ಶಿಕ್ಷೆ ಜೋರು ಇರಲಿಲ್ವಾ, ಇವೆಲ್ಲ ಪ್ರಶ್ನೆಗಳು ಇವತ್ತು ಹೇಳ್ತಾ ಇದ್ದಾವೆ. ಅದೇನಿರಲಿ, ಬ್ಯಾರಾಕ್ದೊಳಗೆ ಮಾಡಿದ್ದ, ಸಿಕ್ಕಾಕೊಂಡಿದ್ದ, ಅದು ಪಬ್ಲಿಷ್ ಆಗ್ಯದ. ಮುಂದಿನ ದಿನಗಳಲ್ಲಿ ಇದು ಕಡಿಮೆ ಆಗ್ಬೋದು ಅಂತ ಆಸೆ ಮಾಡೋದು ನಾವು. ಆದರೆ ಆಸೆ ಪ್ರಕಾರ ಹೋಗ್ತದಂತಲ್ಲ. ಯಾಕಂದರೆ ಭಾಳಷ್ಟು ಜನ ಈ ಒಂದು ಮೂಲ ಪ್ರವೃತ್ತಿ, ಮೂಲ ಇನ್ಸ್ಟಿಂಕ್ಟ್ ಅಂತ ನಾವು ಕರಿತೀವಿ, ಇವುಗಳಿಂದ ಹೊರಗೆ ಬರೋದು ಭಾಳ ಕಷ್ಟ. ಏನೂ ಆಗಲಿ, ಈ ಒಂದು ವಿಷಯದಲ್ಲಿ ಅಂದರೆ ಈ ಬ್ಯಾರಕ್ನಲ್ಲಿ ನಡೆದಂಥ ಈ ಘಟನೆ ಬಗ್ಗೆ ವಿಶೇಷವಾಗಿ ನಮ್ಮ ಪ್ರಜ್ವಲ್ ಅವರ ತಂದೆ ರೇವಣ್ಣ ಅವರು ಇದನ್ನು ಸ್ವಲ್ಪ ಅವರಿಗೆ ತಿಳಿ ಹೇಳಬೇಕಾಗಿತ್ತೇನೋ, ಏನೋ ಯಾರಿಗೆ ಗೊತ್ತು. ಏನೋ ಆಗಲಿ, ಯಾರು ತಿಳಿ ಹೇಳಿ ಬಿಡಲಿ, ಆ ಪ್ರವೃತ್ತಿ ಇದ್ದವ್ರು ಹಂಗೆ ಮಾಡ್ತಾರಪ್ಪ ಅನ್ನೋದು ಒಂದು ಸಾಕ್ಷಿ ಆಗಿದೆ. ಆದರೆ ಈ ಪ್ರಜ್ವಲರ ವಿರುದ್ಧ ಆದಂಥ ಈ FIR ನಿಂದಾಗಿ ಇನ್ನೂ ಏನೇನು ಆಗ್ಬೋದು ಅಂದರೆ ಇವರಿಗೆ ಅನ್ನಿಸೋದು ಅಷ್ಟೇ ಮುಖ್ಯದ. ಯಾಕಂದ್ರೆ ಯಾವ ಕಾರಣಕ್ಕಾಗಿ ಜೈಲಿಗೆ ಹೋಗಿದ್ದಾರೋ ಆ ಕಾರಣವನ್ನು ಮತ್ತಿನ್ನು ಮುಂದುವರಿಸ್ಕೊಂಡಿದ್ದಾರೆ. ಇದು ಸರಿನಾ ಅನ್ನುವಂಥ ಯಾಕೆ ಜನಸಾಮಾನ್ಯರಾಗಿದ್ದರೆ ನಾವು ಓಕೆ ಬಿಡಪ್ಪ, ಏನೋ ಮಾಡಿರ್ಬೇಕು ತಿಳಿದಿಲ್ಲಾರ ಅಂತೇಳಿ ತಿಳುವಳಿಕಿದ್ದಂಥವರು ಜ್ಞಾನಿಗಳು, ಜೊತೆಗೆ ಒಂದು ಮಿನಿಸ್ಟ್ರಿಪ್ ಅನ್ನೋಗಿದ್ರು MP ತನವನ್ನು ಅನುಭವಿಸಿದವರು ಇವರು ಇವತ್ತು ಹಿಂಗೆ ಮಾಡಿದ್ದು ನೋಡಿದಾಗ ಇವ್ರ ವಿರುದ್ಧ FIR ಆಗೋದ್ರಲ್ಲಿ ಏನು ತಪ್ಪಿಲ್ಲ, ಆಗಬೇಕಾಗ್ಯದ ಆಯಿತು. ಇನ್ನು ಆ ಮೊಬೈಲು ಪತ್ತೆ ಆಗ್ಯದ, ಅದ್ರಲ್ಲಿ ಏನು ಔಷಧಿ ಈಗ ಹೇಳಿದ್ದೆ ನಿಮಗೆ ಸೂಕ್ಷ್ಮವಾಗಿ. ಅವಳೆಲ್ಲ ಅಲ್ಲಿ ಅವರು ಈ ಒಂದು ಇನ್ಸ್ಟಾಗ್ರಾಮ್ದಾಗ ಇದರಲ್ಲಿ ಹಾಕ್ಕೊಂಡಿದ್ದನ್ನು ನಾವು ನೋಡಿದ್ರೆ ಈ ವ್ಯಕ್ತಿಗಳು ಯಾವುದೇ ಶಿಕ್ಷೆ ಕೊಟ್ಟರೆ ಬದಲಾಗಲಿಕ್ಕಿಲ್ಲ ಅನ್ನುವಂಥದ್ದು. ಮತ್ತು ಅಗದಿ ನೋಡಿದ್ರೆ ನಾವು ಏನಪ್ಪ ಅಂತಂದ್ರೆ ಜೈಲಿನಲ್ಲಿ ಯಾವ ರೀತಿಯಾಗಿ ಅವ್ರು ಇದ್ದರು ಅನ್ನುವಂಥ ಒಂದು ಫೋಟೋಗಳು ನೋಡಿದಾಗ ನಮಗೂ ಆಶ್ಚರ್ಯ ಅನ್ನಿಸ್ತದೆ. ಬೇಕೇನಪ್ಪ ಇದೆ ಅಂತೇಳಿ. ಆಯುಷ್ ಆರಾಮ್ ಜೀವಂತ ಗೀತಿದ್ದಾರೆ, ಅವ್ರು ಯಾವ ಶಿಕ್ಷೆ ಆಗೋದ ಅಂತೇಳಿ. ಆದರೆ ಅವ್ರು ಬೀಸಿದಂಥ ಬರೆಯಿಂದಾಗಿ ವಿಶೇಷವಾಗಿ ಏನಾಗಿದೆಪ್ಪ ಅಂತಂದ್ರೆ ಈ ನಮ್ಮ ಪ್ರಜ್ವಲ್ ಸಿಕ್ಕಾಕೊಂಡು ಇವತ್ತು ಶಿಕ್ಷೆ ಅನುಭವಿಸೋ ಮತ್ತು ಶಿಕ್ಷೆ ಅನುಭವಿಸುವಂತ ಬಂದಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಖರ್ಗೆ ಅವರು ಜೂನಿಯರ್ ಖರ್ಗೆ ಈ ವಿಷಯವನ್ನು ಬಿಡ್ಕೊಂಡು ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗಲೇಬೇಕು ಅಂತ ಮತ್ತೆ ಹೇಳಿದ್ದಾರೆ. ಹೀಗಾಗಿ ಪ್ರಜ್ವಲ್ ಇನ್ನೊಂದು ಮತ್ತೊಂದು ಶಿಕ್ಷೆ ಆಗ್ತದೆ, ಏನಾಗ್ತದೆ ನೋಡ್ಕೊಂಡು ಮುಂದಿನ ಏನಾಗ್ಬೋದು ಅಂತೇಳಿ. ಆದರೆ ಅವ್ರು ಮಾಡಿದ್ದು ಮಾತ್ರ ಸರಿ ಇಲ್ಲ ಅಂತೇಳಿ ನಾವು ಹೇಳ್ಬೋದು ಅಂತ ಹೇಳ್ದ. ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಧ ದೇಶ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.